ಈ ಬ್ರಹ್ಮರಕೊಟ್ಲು ಟೋಲು 13 + 10 ವರ್ಷ 10 ವರ್ಷ ಅಲ್ಲಿ ಕಲೆಕ್ಟ್ ಮಾಡ್ತಾ ಇದ್ರು, 13 ವರ್ಷದಿಂದ ಇಲ್ಲಿ ಕಲೆಕ್ಟ್ ಮಾಡ್ತಾ ಇದೆ. ಇಲ್ಲಿ ಈ ಟೋಲ್ ಸ್ಟಾರ್ಟ್ ಆದ ಆ ದಿವಸ ರಾತ್ರಿ ನಾವು ಇದರ ಬಗ್ಗೆ ಧ್ವನಿ ಎತ್ತಿದ್ದೇವೆ. ಯಾಕೆಂದರೆ ಅವತ್ತು ಈ ಟೋಲು ಕೆಲಸ ಪೂರ್ತಿಯಾಗಿಲ್ಲ. ಟೋಲ್ ಸಂಗ್ರಹ ಅಂತ ಹೇಳುವಂಥ ಒಂದು ಸಂಸ್ಕೃತಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಲಿಲ್ಲ. ಆ ಸಂದರ್ಭದಲ್ಲಿ ಆಗುತ್ತೆ 2013 ಡಿಸೆಂಬರ್ ತಿಂಗಳು ಅಂತ ಕಾಣ್ತದೆ ನನ್ನ ನೆನಪಿನ ಪ್ರಕಾರ. ಆ ಸಂದರ್ಭದಲ್ಲಿ ಅಲ್ಲಿ ಟೋಲ್ ಆರಂಭ ರಾತ್ರಿ ಮಾಡುವಾಗ ನಾವು ಅದರ ವಿರುದ್ಧ ಧರಣಿ ಕೂತಿದ್ದೇವೆ, ಪ್ರತಿಭಟನೆ ಮಾಡಿದ್ದೇವೆ. ಆ ನಂತರ ನಿರಂತರವಾಗಿ ನಾವು ಈ ಹೋರಾಟಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ನಾವು ಅಂತಲ್ಲ, ಬೇರೆ ಬೇರೆ ಪಕ್ಷಗಳು ಮಾಡಿದ್ರು, ಇಲ್ಲಿನ ಬೇರೆ ಬೇರೆ ಹೋರಾಟಗಾರರು ಮಾಡಿದ್ರು, ಸಂಘ ಸಂಸ್ಥೆಗಳು ಮಾಡಿದ್ರು, ಎಲ್ಲರೂ ಕೂಡ ಮಾಡಿದ್ರು. ಆದರೆ ಒಂದನೇ ಕಾರಣ ನಾನು ಹೇಳ್ತಾ ಇದ್ದೇನೆ, ಯಾಕೆ ನಿನ್ನೆ ಈಗ ತಾನೇ ಬೆಳಿಗ್ಗೆ ಒಂದು ಪತ್ರಿಕಾಗೋಷ್ಠಿ ಮಾಡುವಾಗ ನಮ್ಮಲ್ಲಿ ಮಾಧ್ಯಮದವರು ಪ್ರಶ್ನೆ ಕೇಳಿದರು, ನೀವು ಇಷ್ಟೆಲ್ಲ ಮಾಡಿ ಯಾಕೆ ಅವರು ಅದನ್ನು ತೆಗಿತಾ ಇಲ್ಲ? ಒಂದನೇ ಕಾರಣ ಹೇಳ್ತೇನೆ, ಅದರ ಇಚ್ಛಾಶಕ್ತಿ ಈ ಜಿಲ್ಲೆಯಲ್ಲಿರ್ತಕ್ಕಂತಹ ಜನಪ್ರತಿನಿಧಿಗಳಿಗೆ ಇಲ್ಲ. ಇಲ್ಲಿರ್ತಕ್ಕಂತಹ ಜನಪ್ರತಿನಿಧಿಗಳು ಅವರು ಚುನಾವಣೆಯ ಸಂದರ್ಭಗಳಲ್ಲಿ ಏನಾದರೂ ಒಂದು ಕಾಂಟ್ರವರ್ಸಿ, ಏನಾದರೂ ಒಂದು ಜಾತಿ ಧರ್ಮದ ವಿಚಾರ ಮಾತ್ರ ಸಿಕ್ಕಿದರೆ ಸಾಕು. ಅದರ ನಂತರ ಅವರಿಗೆ ಪೂರ್ತಿ 5 ವರ್ಷ ಯಾವ ರಾಜಕೀಯನೂ, ಯಾವ ಅಭಿವೃದ್ಧಿಯೂ ಬೇಡ, ಯಾವ ಜನರ ಸಮಸ್ಯೆಯೂ ಬೇಡ, ಏನೂ ಬೇಡ. ಈಗಾಗಲೇ ಇವರು ಅಂಕಿಅಂಶಗಳ ಕೆಲವು ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಒಂದು 23 ವರ್ಷಗಳಲ್ಲಿ ಇಲ್ಲಿ 38 ಕಿಲೋಮೀಟರ್ಗೆ ಅವತ್ತು ಈ ರಸ್ತೆ ಮಾಡುವಾಗ ಏನೋ 200 ಕೋಟಿ ರೂಪಾಯಿಯನ್ನು DPR ಮಾಡಿದ್ರು. ನಂತರ ಸ್ವಲ್ಪ ಜಾಸ್ತಿ ಆಗಿದೆ. ಸರ್ಕಾರದ ಜವಾಬ್ದಾರಿ ಏನು? ನಾನು ಕೇಳ್ತಾ ಇರೋದು, ಈ ಸರ್ಕಾರದ ಜವಾಬ್ದಾರಿ ಏನು? ನಾವು ಖರೀದಿಸುವಂಥ ಒಂದು ಬೆಂಕಿಪಟ್ಟಣ, ಒಂದು ಪೆನ್ನು, ಒಂದು ಅಂಗಿ, ಒಂದು ಚಪ್ಪಲು, ಒಂದು ಮೊಬೈಲ್, ಪ್ರತಿಯೊಂದರಲ್ಲಿ ಇಂತಿಷ್ಟು % GST, CST, ಆಮೇಲೆ ಇದು ಯಾವುದು ಸೆಸ್, ರಾಯಲ್ಟಿ, ಇದೆಲ್ಲ ಸರ್ಕಾರಕ್ಕೆ ಕಟ್ತಾ ಇದ್ದೇವೆ. ನಾವು ಪಡೆಯುವಂಥ ವಾಹನಗಳು, ಆ ವಾಹನಗಳ ಸುಮಾರು 20-25% ಆ ವಾಹನಗಳ ಏನು ಮೌಲ್ಯಕ್ಕೆ ಅನುಗುಣವಾಗಿ ಆ ಶೇಕಡವಾರು ಜಾಸ್ತಿ ಕಡಿಮೆ ಆಗ್ತದೆ. ಇಷ್ಟು ಶೇಕಡ ನಾವು ಪಾವತಿಸಿ ಮಾಡಿಕೊಂಡು ಆ ನಂತರ ಅದನ್ನು ರಸ್ತೆಗಿಳಿಸಬೇಕಾದ್ರೆ ಮತ್ತೊಂದು ರೋಡ್ ಟ್ಯಾಕ್ಸ್ ಕಟ್ಟಿಕೊಂಡು, RTO ರಿಜಿಸ್ಟ್ರೇಷನ್ ಮಾಡಿಕೊಂಡು, ಮತ್ತೊಂದು ಅದಕ್ಕೆ ಇನ್ಶೂರೆನ್ಸ್ ಕಟ್ಟಿಕೊಂಡು, ಅದರ ಮೇಲೆ ಪುನಃ GST ಕಟ್ಟಿಕೊಂಡು, ಇದೆಲ್ಲವನ್ನು ಮಾಡಿ ಇಲ್ಲಿ ನಾವು ವಾಹನವನ್ನು ತರ್ತಾ ಇದ್ದೇವೆ. ಆ ವಾಹನವನ್ನು ಈ ರಸ್ತೆಯಲ್ಲಿ ಓಡಿಸಬೇಕು ಅಂತಾದರೆ ಅದಕ್ಕೆ ಪುನಃ ನಾವು ಟೋಲ್ ಕಟ್ಟಬೇಕು. ಹಾಗಾದರೆ ಸರ್ಕಾರದ ಜವಾಬ್ದಾರಿ ಏನು? ಇಲ್ಲಿರ್ತಕ್ಕಂಥ ಹೆದ್ದಾರಿ, ಭೂಸಾರಿಗೆ ಇಲಾಖೆ, ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಲೋಕೋಪಯೋಗಿ ಇಲಾಖೆ, ಇದರ ಜವಾಬ್ದಾರಿ ಏನು? ಇಲ್ಲಿ ಬರುವಂತಹ ಅಬಕಾರಿ ಇಲಾಖೆಯ ಆದಾಯವನ್ನು, RTO ಇಲಾಖೆಯ ಆದಾಯವನ್ನು, ಕಂದಾಯ ಇಲಾಖೆಯ ಆದಾಯವನ್ನು, ಸೇವಾ ತೆರಿಗೆಗಳು, ಬೇರೆ ಬೇರೆ ತೆರಿಗೆಗಳ ಆದಾಯವನ್ನು, ಇದೆಲ್ಲವನ್ನು ಕೊಂಡೋಗಿ ಈ ಇಲಾಖೆಯನ್ನು ನಿರ್ವಹಣೆ ಮಾಡಬೇಕು ಅಂತ ಇರುವಂಥದ್ದು ನಮ್ಮ ಸಿಸ್ಟಮ್, ವ್ಯವಸ್ಥೆ ಇರುವಂಥದ್ದು ಹಾಗೆ. ಹಾಗಾದರೆ ಇದಕ್ಕೆ ಈ ರೀತಿಯಾದಂಥ ಟೋಲು ಈ ದೇಶದಲ್ಲಿ ಒಂದು ದಿವಸದಲ್ಲಿ ಅದೆಷ್ಟೋ ಲಕ್ಷಾಂತರ ಕೋಟಿ ರೂಪಾಯಿ ಟೋಲು ಮೂಲಕ ಸಂಗ್ರಹ ಆಗ್ತಾ ಇದೆ. ಈ ಟೋಲು ಸಂಸ್ಕೃತಿ ಯಾವ ಹಿಂದಿನ ಮನಮೋಹನ್ ಸಿಂಗ್ ಸರ್ಕಾರದ ಸಂದರ್ಭದಲ್ಲಿ ಸ್ವಲ್ಪ ಆರಂಭವಾಗಿತ್ತು, ಆದರೆ ಅದನ್ನು ವಿಪರೀತ ಎನ್ನುವಂಥ ಮಟ್ಟಕ್ಕೆ ಈ BJP ಸರ್ಕಾರ ಈ 13 ವರ್ಷಗಳ ಅವಧಿಯಲ್ಲಿ ನಿತಿನ್ ಗಡ್ಕರಿ ಅವರ ನೇತೃತ್ವ ನೀಡುವಂಥ ಹೆದ್ದಾರಿ ಮತ್ತು ಭೂಸಾರಿಗೆ ಈ ಇಲಾಖೆಯಿಂದ ಬಹಳ ವಿಪರೀತವಾಗಿ ಜನರನ್ನು ಲೂಟಿ ಮಾಡ್ತಾ ಇದೆ. ಆ ಲೂಟಿಯ ಹಂತ ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿದರೆ ಅಲ್ಲಿ ಗೂಂಡಾಗಿರಿಗಳು ನಡೀತಾ ಇದೆ. ಪ್ರತಿಯೊಂದು ಟೋಲ್ನಲ್ಲಿ ಗೂಂಡಾಗಿರಿ ನಡೀತಾ ಇದೆ. ಜನರು ಭ್ರಮ ನಿರಸನಗೊಂಡಿದ್ದಾರೆ. ನಾಳೆ ಜನರು ಬೀದಿಗಿಳಿದು ಅದನ್ನು ಕಿತ್ತು ಹಾಕುವಂಥ ಒಂದು ಸಂದರ್ಭ ಇದೇ ರೀತಿ ಹೋದರೆ ಅದು ಖಂಡಿತವಾಗಿ ಜಿಲ್ಲೆಗೆ ಬರ್ತದೆ. ನಮ್ಮನ್ನು, ಜಿಲ್ಲೆಯ ಜನರನ್ನು ಬುದ್ಧಿವಂತರು, ವಿದ್ಯಾವಂತರು, ಸುಶಿಕ್ಷಿತರು ಈ ರೀತಿ ಹೇಳಿ ಹೇಳಿ ಇಲ್ಲಿನ ಜನರ ಕಿವಿಗೆ ಹೂ ಇಟ್ಟುಕೊಂಡು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಇಲ್ಲಿನ ಸರ್ಕಾರ, ಇಲ್ಲಿನ ಹೆದ್ದಾರಿ ಪ್ರಾಧಿಕಾರ, ಇಲ್ಲಿನ ಜಿಲ್ಲಾಡಳಿತ ಮಾಡ್ತಾ ಇದೆ. ಇದಕ್ಕೆ ಒಂದು ಕಡಿವಾಣ ಆಗಬೇಕು ಈ ಜಿಲ್ಲೆ.